ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಅಯ್ಯೋ, ನಾವು ಈ ಮನೆಗೆ ಬಂದಾಗಿಂದ ಏನಾದರೂ ಒಂದು ತಲೆನೋವು ಇದ್ದೇ ಇದೆ. ಫಸ್ಟೆಲ್ಲ ನಾವು ತುಂಬಾ ಫ್ರೀಯಾಗಿ ಆರಾಮಾಗಿ ಆಫೀಸ್ಗೆ ಹೋಗಿ ಬರ್ತಾಯಿದ್ವಿ. ನಮ್ಮ ಕೆಲಸ ಏನಿದೆ, ನಮ್ಮ ಆಫೀಸ್ ನೋಡ್ಕೊಳ್ಳೋದು ಏನಿದೆ, ಆಫೀಸಲ್ಲಿ ಏನಿದೆ ಏನಿಲ್ಲ ಅದನ್ನು ಮಾತ್ರ ನೋಡ್ತಾ ಇದ್ವಿ. ಪ್ರೆಗ್ನೆಂಟ್ ಆದಮೇಲೆ ಬರೀ ಮಗುದು ಅಪಾಯಿಂಟ್ಮೆಂಟು ಮತ್ತು ಹಾಸ್ಪಿಟಲ್ಗೆ ಹೋಗೋದು ಬರೋದು. ನಾನು ಹುಡುಗರನ್ನ ಸಂಭಾಳಿಸ್ಬೇಕು ಅಂತ ಹೇಳಿ ಈವನ್ನು 8 ಮಂತ್ಸ್ ಇದ್ದಾಗಲೂ ಕೂಡ ನಾನು ಆಫೀಸ್ನ ನೋಡ್ಕೊಳ್ತಿದ್ದೆ. ನಮ್ಮ ಮನೆಯವ್ರಿಗೆ ಒಬ್ರಿಗೆ ಮ್ಯಾನೇಜ್ ಮಾಡೋದಕ್ಕಾಗಲ್ಲ ಅಂತ. ಅದಾದಮೇಲೆ ನನ್ನ ಕೈಯಲ್ಲಿ ಆಗಲ್ಲ ರೀ ಅಂತ ಹೇಳಿ ಅವ್ರಿಗೆ ಬಿಟ್ಕೊಟ್ಬಿಟ್ಟು ನಾನು ಮನೆಯಿಂದನೇ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಆಗಿಂದ ಸ್ವಲ್ಪ ನನ್ನ ಸ್ಟ್ರೆಸ್ ಲೆವೆಲ್ಲು ಜಾಸ್ತಿ ಆಗ್ತಾ ಹೋಯಿತು. ಆಮೇಲೆ ಟೆನ್ಷನ್ನು ಜಾಸ್ತಿ ಆಗ್ತಾ ಹೋಯಿತು. ಯಾಕೆ ಅಂತ ಹೇಳಿದ್ರೆ ಹುಡುಗರನ್ನ ನೋಡ್ಕೊಳ್ಳೋದಕ್ಕೆ ಕಂಪ್ಲೀಟ್ಲಿ ನಾನೇ ಜವಾಬ್ದಾರಿ ತೊಗೊಂಡಿದ್ದು. ಸೊ ನಮ್ಮ ಮನೆಯವ್ರು ಹೆಂಗೆ ಒಬ್ಬರೇ ಹ್ಯಾಂಡಲ್ ಮಾಡ್ತಾರೋ ಅಂತ ಒಂದು ಚಿಂತೆ ಇತ್ತು. ಅದಾದಮೇಲೆ ನಮ್ಮ ಪುಟಾಣಿ ಹುಟ್ಟಿದ ಅಲ್ವಾ, ಕಂಪ್ಲೀಟ್ ಫೋಕಸ್ಸು ನನಗೆ ನಮ್ಮ ಸಾತ್ವಿಕ್ ಪುಟ್ಟನ ಮೇಲೆ ಶಿಫ್ಟ್ ಆಗೋಯ್ತು. ಅದು ಏನೇ ಇರಲಿ, ಆದರೂ ನನ್ನ ಮಗು ಥರ ನನ್ನ ಕಂಪನಿನ ಬೆಳೆಸ್ಕೊಂಡು ಬಂದಿದ್ದೀನಿ. ಅಫ್ಕೋರ್ಸ್ ಚಿಂತೆ ಇದ್ದೇ ಇರುತ್ತೆ. ನಮ್ಮ ಮನೆಯವ್ರಿಗೆ ಯಾವಾಗಲೂ ಅಷ್ಟೇ ಕಾಲಲ್ಲಿ ಗೈಡ್ ಮಾಡ್ತಾ ಈವನ್ ಮನೆಯಿಂದನೇ ಮಾನಿಟರ್ ಮಾಡ್ಕೊಂಡು ಕೂತ್ಕೊಳ್ತಿದ್ದೆ. ಈವನ್ ನನ್ನ ಬಾಣಂತನದಲ್ಲೂ ಅಷ್ಟೇ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದೆ. ನಮ್ಮ ಪುಟಾಣಿ ಹುಟ್ಟಿದ ಮೇಲೆ ಅವನ ಮೇಲೆ ಜಾಸ್ತಿ ಫೋಕಸ್ಸು ನನಗೆ ಶಿಫ್ಟ್ ಆಗೋಯ್ತು. ಸೊ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಥರ ಟೆನ್ಷನ್ ಬಂದೇ ಬರುತ್ತಲ್ವ. ನಾವು ಮನೆ ಯಾವಾಗ ಖಾಲಿ ಮಾಡಬೇಕು ಅಂದ್ಕೊಂಡು ಇಲ್ಲಿ ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ವಿ. ಆಗ ನಾನು ಇನ್ನೂ ಬಾಣಂತನದಲ್ಲಿದ್ದೆ. ಹಸಿಮೈ ಇದ್ದರೂ ಪರವಾಗಿಲ್ಲ ಅಂತ ಹೇಳಿ ಬಾಣಂತನನ ಗಿವ್ ಅಪ್ ಮಾಡಿಬಿಟ್ಟು ನಮ್ಮಮ್ಮನೂ ನಮ್ಮ ಮನೆಯವರು ಕಷ್ಟಪಡೋದನ್ನು ನೋಡೋಕ್ಕಾಗದೆ ನಾನೇ ನನ್ನ ಕೆಲಸಗಳನ್ನ ಅಡುಗೆನ ಎಲ್ಲ ಮಾಡೋದಕ್ಕೆ ಇಳಿದ್ಬಿಟ್ಟಿದ್ದೆ. ನನ್ನ ಬಾಣಂತನದಲ್ಲಿ ನಮ್ಮಮ್ಮ ಮತ್ತು ನಮ್ಮ ಮನೆಯವರು ಮಾಡ್ತಿದ್ದಿದ್ದು ಸರ್ಕಸ್ಸು, ಅವ್ರು ಪಡ್ತಿದ್ದಿದ್ದು ಕಷ್ಟ ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಿರ್ಲಿಲ್ಲ. ಈವನ್ ಕೆಲಸದವ್ರನ್ನ ಇಟ್ಕೊಂಡ್ರು ಕೂಡ ಅವ್ರ ಕೆಲಸ ಮೆಚ್ಚುಗೆ ಆಗದೆ ನಮ್ಮಮ್ಮ ಕೆಲಸನೇ ಬಿಡಿಸ್ಬಿಟ್ರು. ಅಮ್ಮ ನನ್ನನ್ನು ನೋಡ್ಕೊಳ್ತಾರ, ಪಾಪುನ ನೋಡ್ಕೊಳ್ತಾರ, ಇಲ್ಲ ಮನೇಲಿ ಕೆಲಸ ನೋಡ್ಕೊಳ್ತಾರ, ಅಡುಗೆ ಮಾಡಾಕ್ತಾರ. ನಮ್ಮ ಮನೆಯವರು ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗೋಷ್ಟರಲ್ಲಿ ಅವ್ರಿಗೂ ಕೂಡ ಅಡುಗೆ ಮಾಡಿಕೊಡ್ಬೇಕಾಗಿತ್ತು. ನಮ್ಮ ಮನೆಯವರು ಆಫೀಸ್ ಓಪನ್ ಮಾಡೋದಕ್ಕೆ ಬೇಗನೆ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಹೋಗಬೇಕಿತ್ತು. ಇದು ಎಲ್ಲದನ್ನು ನೋಡಿಕೊಂಡು ನಾನಂತೂ ಸುಮ್ಮನೆ ಇರೋದಕ್ಕೆ ಆಗ್ತಾನೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ತುಂಬಾ ವರ್ಕಾಲಿಕ್ಕು. ಮನೆ ಕೆಲಸ ಆದರೂ ಆಗಿರಲಿ, ಆಫೀಸ್ ಕೆಲಸ ಆದರೂ ಆಗಿರಲಿ, ಎನಿ ಟೈಮು ಅದು ಪರ್ಫೆಕ್ಟಾಗಿ ಟೈಮಲ್ಲಿ ಮುಗಿದ್ಬಿಡ್ಬೇಕು. ಇಲ್ಲಾಂದರೆ ಏನೋ ಒಂಥರ ನನಗೆ ಮೈಂಡಲ್ಲಿ ಓಡ್ತಾನೇ ಇರುತ್ತೆ. ಸೊ ಇವರಿಬ್ಬರು ಕಷ್ಟ ನೋಡೋಕ್ಕಾಗದೆ ನಾನು ತಣ್ಣೀರೇ ಮುಟ್ಟಬಾರ್ದು ಅಂತ ಹೇಳಿದ್ರಲ್ಲ, ಬೇಗ ಹೋಗಿ ಫಸ್ಟು ಗಂಗೆ ಪೂಜೆ ಮುಗಿಸ್ಕೊಂಡು ತಣ್ಣೀರಲ್ಲಿ ಕೈ ಇಟ್ಬಿಟ್ಟಿದ್ದೆ. ಸೊ ಅದಾದಮೇಲೆ ಅನ್ನಿಸ್ತು ನನಗೆ ನಾನು ಇನ್ನೂ ಸ್ವಲ್ಪ ರೆಸ್ಟ್ ತೊಗೋಬೋದಾಗಿತ್ತೇನೋ, ತುಂಬ ಸ್ಟ್ರೆಸ್ ಮಾಡ್ಕೊಂಡೇನೋ ಅಂತ. ಬಟ್ ಅದು ಅನಿವಾರ್ಯತೆ ಇತ್ತು. ಸುಮಾರು ಸತಿ ಅಷ್ಟೇನೆ ನಮ್ಮ ಅನಿವಾರ್ಯತೆಗಳು ನಮ್ಮನ್ನೇ ಸ್ಟ್ರೆಸ್ಫುಲ್ ಲೈಫ್ಗೆ ದೂಕ್ಬಿಡುತ್ತೆ. ನಮಗೆ ರೆಸ್ಟು ಸಿಗಬೇಕು ಅಂತಲೇ ಈ ಬಾಣಂತನ ಎಲ್ಲ ಮಾಡೋದು. ಬಟ್ ಆದರೆ ಆ ಟೈಮಲ್ಲಿ ಆ ಸಿಚುವೇಶನ್ನು ಹೆಂಗಿರುತ್ತೆ ಅಂತ ಹೇಳಿದ್ರೆ ನಮಗೆ ಆ ರೆಸ್ಟೆಲ್ಲ ಬೇಡಪ್ಪ, ಫಸ್ಟು ಎದ್ದು ಕೆಲಸ ಮಾಡೋಣ ಅಂತ ಅನ್ನಿಸ್ಬಿಡುತ್ತೆ. ಸೆಕ್ಷನ್ ಆಗಿದ್ರೂ ಸಹ ಹೆಂಗೋ ಫಸ್ಟು ಈ ಕಷ್ಟಗಳಿಂದ ಹೊರಗಡೆ ಬಂದರೆ ಸಾಕು, ಇವರಿಬ್ಬರು ರೆಸ್ಲೆಸ್ ಆಗಿರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಂತ ಹೇಳಿ ನಾನು ಗಿವ್ ಅಪ್ ಮಾಡಿಬಿಟ್ಟೆ. ನಾನು ಯಾಕೆ ಈ ಸ್ಟೋರಿಯೆಲ್ಲ ಹೇಳ್ತಿದ್ದೀನಿ ಅಂದರೆ ನನಗೆ ಅಲ್ಲಿಂದ ಸ್ಟ್ರೆಸ್ಸು ಜಾಸ್ತಿ ಆಗ್ತಾ ಬಂತು. ಮತ್ತು ಪೋಸ್ಟ್ಮಾರ್ಟಮ್ ಟೈಮಲ್ಲಿ ನಮಗೆ ಆ ಫೀಲ್ ಇರುತ್ತಲ್ವ, ಪೋಸ್ಟ್ಮಾರ್ಟಮ್ ಬ್ಲೂಸ್ ಆಗಿರಲಿ ಅಥವಾ ಡಿಪ್ರೆಷನ್ ಆಗಿರಲಿ, ಅದು ಕ್ಯಾರಿ ಆಗ್ತಾ ಬರುತ್ತೆ. ನಮಗೆ ಸ್ಟ್ರೆಸ್ಸು ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಿದ್ರೆ ಥಿಂಗ್ಸ್ನ ನಾವು ಕಂಪ್ಲೀಟ್ಲಿ ಮರ್ತೇ ಹೋಗ್ತೀವಿ. ಏನು ಮಾಡ್ತೀವಿ ಅನ್ನೋದೇ ನಮಗೆ ಗೊತ್ತಾಗಲ್ಲ ಸಮ್ಟೈಮ್ಸು. ನನ್ನ ಮೆಮೊರಿ ಪವರ್ ಎಷ್ಟು ಶಾರ್ಪಾಗಿತ್ತು ಅಂತ ಹೇಳಿದ್ರೆ ವರ್ಷಗಳ ಹಿಂದೆ ಆಗಿರುವಂಥ ಥಿಂಗ್ಸ್ ಎಲ್ಲ ಅಷ್ಟು ಕ್ಲಿಯರಾಗಿ ನೆನಪಾಗಿ ಇಟ್ಕೊಂಡಿರ್ತಾ ಇದ್ದಿದ್ದವಳು ನಾನು. ಈಗ ಏನಾದರೂ ಒಂದು ವಸ್ತು ಎಲ್ಲಾದರೂ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಒಂದು ಅರ್ಧ ಅವರ್ ಮೊದಲು ಅದನ್ನೇ ಒಂದು 10 ಸತಿ ಹುಡುಕ್ತಾ ಇರ್ತೀನಿ. ಅಷ್ಟು ಪುವರ್ ಮೆಮೊರಿ ಆಗೋಗ್ಬಿಟ್ಟಿದೆ ನನಗೆ ಸೀರಿಯಸ್ಲಿ. ಈ ಮನೆಗೆ ಬಂದಮೇಲಂತೂ ಒಂದ್ರ ಮೇಲೆ ಒಂದು ಏನಾದರೂ ಟೆನ್ಷನ್ ಇದ್ದೇ ಇದೆ. ಮನೆ ಕಟ್ಟಿಸ್ತಾ ಇದ್ವಿ, ಅದು ಇನ್ಕಂಪ್ಲೀಟ್ ಆಗಿತ್ತು. ಆಗಲೇ ನಾವು ಮನೆ ಇಲ್ಲಿ ಇನಾಗ್ರೇಷನ್ ಮಾಡ್ಕೊಂಡು ಬಂದ್ವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಟೈಮ್ ಇರಲಿಲ್ಲ. ಸೊ ಹತ್ರವಾಗಿ ಬಂದಿದ್ವಿ ಅಲ್ವಾ. ನನಗೆ ನನ್ನ ಮೆಡಿಕಲ್ ಥಿಂಗ್ಸು ಕೂಡ ಕಂಪ್ಲೀಟ್ಲಿ ಮರ್ತೋಗ್ಬಿಟ್ಟಿದ್ದೀನಿ. ಬರೀ ನಮ್ಮ ಪುಟಾಣಿದೇನಿದೆ ಅದನ್ನು ಮಾತ್ರ ಲಿಸ್ಟ್ ಔಟ್ ಮಾಡಿಕೊಂಡು ಅದನ್ನು ಪರ್ಫೆಕ್ಟಾಗಿ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಮೇಲೆ ನಾನು ಏನು ಕೇರ್ ಮಾಡಬೇಕಾಗಿತ್ತೋ ಅದನ್ನು ಕಂಪ್ಲೀಟ್ಲಿ ಮರ್ತೇ ಹೋಗಿದ್ದೆ ನಾನು. ಆಲ್ಮೋಸ್ಟ್ 1.5 ವರ್ಷ ಮೇಲೇ ಆಗೋಗ್ಬಿಟ್ಟಿತ್ತು. ನಾನು ಸರ್ವೈಕಲ್ ಕ್ಯಾನ್ಸರ್ದು ಇಂಜೆಕ್ಷನ್ ಹಾಕ್ಕೊಳ್ತೀವಲ್ಲ, ವ್ಯಾಕ್ಸಿನೇಷನ್ನು, ಅದು 2 ಡೋಸೇಜಸ್ಸು ಕಂಪ್ಲೀಟ್ ಮಾಡಿಬಿಟ್ಟಿದ್ದೆ. ಆ ಮನೇಲಿರೋವಾಗಲೇ 2 ಡೋಸೇಜು ಆಗೋಗ್ಬಿಟ್ಟಿತ್ತು.
ಥರ್ಡ್ ಡೋಸೇಜು ಈ ಮನೆಗೆ ಬಂದು ಒಂದು ಫ್ಯೂ ಮಂತ್ಸ್, ಒಂದು 3-4 ಮಂತ್ಸ್ಗೆ ಹಾಕಿಸ್ಕೊಳ್ಬೇಕಾಗಿತ್ತು. ಬಟ್ ನನಗೆ ಕಂಪ್ಲೀಟ್ಲಿ ಮರ್ತೋಗ್ಬಿಟ್ಟಿದ್ದೀನಿ. ನನ್ನ ಬಗ್ಗೆ ನಾನು ನೆನ್ಪಿಟ್ಕೊಂಡ್ರೆ ಮಾತ್ರನೇ ಸಾಧ್ಯ. ಇವನ್ ನಮ್ಮ ಮನೆಯವರು ಕೂಡ ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ. ಇವನ್ ಪಾಪ ಅಮ್ಮಂಗೆ ಅದೆಲ್ಲ ನೆನಪೇ ಇರಲ್ಲ ಬಿಡಿ, ಯಾಕಂದರೆ ಪಾಪ ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಏನೂ ಗೊತ್ತೇ ಇಲ್ಲ. ತುಂಬ ಅಂದರೆ ತುಂಬಾ ಬೇಜಾರಾಗೋಯ್ತು. ರೀಸೆಂಟಾಗಿ ಯಾವುದೋ ಒಂದು ಆ್ಯಡ್ ನೋಡ್ತಿರೋವಾಗ HPV ವ್ಯಾಕ್ಸಿನ್ನು ಡೀಟೇಲ್ಸ್ ಬರ್ತಿತ್ತು. ಅಲ್ಲಿ ನನಗೆ ಸಡನ್ನಾಗಿ ಆಗಿಟ್ಟಾಯಿತು, ಅಯ್ಯೋ ನಂದು ಥರ್ಡ್ HPV ವ್ಯಾಕ್ಸಿನೇಷನ್ನು ಬಾಕಿ ಇದೆಯಲ್ಲಪ್ಪ ಅಂತ. ಸಖತ್ ಬೇಜಾರಾಗೋಯ್ತು. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 6,000-7,000 ಖರ್ಚು ಮಾಡಿ ಒಂದು ಡೋಸೇಜ್ ತೊಗೊಂಡಿದ್ದೀನಿ. ನಾನು 2 ಡೋಸೇಜ್ ತೊಗೊಂಡಿದ್ದೆ, ಇನ್ನು 1 ಡೋಸೇಜ್ ಬಾಕಿ ಇದ್ದಿದ್ದು. HPV ವ್ಯಾಕ್ಸಿನೇಷನ್ನು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಇದು ಎಲ್ಲ ಹೆಣ್ಮಕ್ಳು ಹಾಕಿಸ್ಕೊಳ್ಳೇಬೇಕು. ಅಂದರೆ ಗರ್ಭಕಂಠದ ಕ್ಯಾನ್ಸರ್ ಬರುತ್ತಲ್ವ, ಸರ್ವೈಕಲ್ ಕ್ಯಾನ್ಸರು, ಅದು ಬರ್ದಿರ ತಡೆಯೋದಕ್ಕೆ, ಅಂದರೆ 90%ವರ್ಗು ಬರ್ದಿರ ತಡೆಯೋದಕ್ಕೆ ಈ ವ್ಯಾಕ್ಸಿನೇಷನ್ ಹಾಕ್ಕೊಳ್ಳೋದು ನಾವು. HPV ವ್ಯಾಕ್ಸಿನೇಷನ್ ಬಂದು 9 ವರ್ಷದಿಂದ ಹಿಡಿದು 45 ವರ್ಷದ ಒಳಗಡೆ ಇರೋವಂಥ ಹೆಣ್ಮಕ್ಳು ಯಾರು ಬೇಕಾದರೂ ಹಾಕಿಸ್ಕೊಳ್ಬೋದು. ಇದು ಕಂಪ್ಲೀಟ್ಲಿ 3 ಡೋಸೇಜಸ್ ಇರುತ್ತೆ. ನೀವೇನಾದರೂ 9ರಿಂದ 14 ವರ್ಷದ ಒಳಗಡೆ ಇದ್ರಿ ಅಂತ ಹೇಳಿದ್ರೆ 2 ಡೋಸೇಜೇ ಸಾಕು. ಬಟ್ 15 ವರ್ಷದ ಮೇಲೆ ಅಥವಾ 26 ವರ್ಷ, ಅಂದರೆ 15 ವರ್ಷದಿಂದ ಹಿಡಿದು 45 ವರ್ಷದ ಒಳಗಡೆ ಯಾರಾದರೂ ಆಗಿದ್ದರೆ ಸೊ ಅವ್ರಿಗೆ 3 ಡೋಸೇಜ್ ಹಾಕಬೇಕಾಗತ್ತೆ. ನಾನು ಪಾಪು ಹುಟ್ಟಿದ ಮೇಲೇ ಇದನ್ನು ಹಾಕಿಸ್ಕೊಂಡಿದ್ದು. ನನಗೆ 30+ ಆಗೋಗ್ಬಿಟ್ಟಿತ್ತಲ್ವ, ಅದರಿಂದನೇ 3 ಡೋಸೇಜಸ್ಸು ಬೇಕೇ ಬೇಕು. ನಾನು 2 ಡೋಸೇಜ್ ಹಾಕ್ಕೊಂಡಿದ್ದೆ, ಬಟ್ ಥರ್ಡ್ ಡೋಸೇಜು ಅನ್ಯಾಯವಾಗಿ ಮರ್ತೋಗ್ಬಿಟ್ನಲ್ವ ಅಂತ ತುಂಬ ಬೇಜಾರಾಗ್ತಿದೆ. ನಂಗೆ ಇನ್ನೂ ಕ್ಲಿಯರಾಗಿ ಗೊತ್ತಿಲ್ಲ ಥರ್ಡ್ ಡೋಸೇಜ್ ಮಿಸ್ ಮಾಡಿದ್ದಕ್ಕೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾ ಇಲ್ಲ ಇದು ಕಂಪ್ಲೀಟ್ಲಿ ಯೂಸ್ಲೆಸ್ಸಾ ಅಂತ. ಅಷ್ಟೊಂದು ದುಡ್ಡು ಕೊಟ್ಟು ಹಾಕಿಸ್ಕೊಂಡು ಕೂಡ ಪ್ರಯೋಜನ ಇಲ್ದಂಗೆ ಆಗೋಯ್ತಲ್ಲಪ್ಪ ಅಂತ ತುಂಬ ಬೇಸರ ಆಗ್ತಿದೆ. ಟೈಮು ನಮ್ಮ ಮರ್ವಿಗೆ ನಾವೇ ಎಷ್ಟೊಂದು ಬೆಲೆ ತೆತ್ತಬೇಕಲ್ವ ಅಂತ ಅದು ಕೂಡ ಬೇಜಾರು ಮಾಡ್ಕೊತಿದ್ದೀನಿ ನಾನು. ಒಂದು ಸತಿ ಗೈನೋಕಾಲಜಿಸ್ಟ್ ಹತ್ರ ಹೋದಾಗ ಕೇಳಬೇಕು ಏನು ಮಾಡಬೇಕು ಅಂತ. ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಮತ್ತೆ ಏನಾದರೂ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ದುಡ್ಡು ತುಂಬಾ ಲಾಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನನಗೆ ಇಂಜೆಕ್ಷನ್ಸ್ ಅಂದರೆ ತುಂಬಾ ಭಯ. ಅದು ಆ ಡೋಸೇಜಸ್ ಎಲ್ಲ ತುಂಬಾ ಒಂದು ಸ್ವಲ್ಪ ಪೇನ್ಫುಲ್ ಥರ ಅನಿಸುತ್ತೆ. ಬಟ್ ಐಸ್ ಪ್ಯಾಕೆಲ್ಲ ಇಟ್ಟ ಮೇಲೆ ಸರಿ ಹೋಗ್ಬಿಡುತ್ತೆ. ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ. ಬಟ್ ಥರ್ಡ್ ವ್ಯಾಕ್ಸಿನ್ ಏನಾದರೂ ಹಾಕಿಸ್ಕೋಬೋದು, ಈಗ ಕಂಟಿನ್ಯೂ ಮಾಡ್ಬೋದು 2 ವರ್ಷ ಆದಮೇಲೇನೋ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ದುಡ್ಡೋದ್ರೂ ಪರವಾಗಿಲ್ಲ ಮಾಡಿಸ್ಕೊಂಬಿಡೋಣ ಅಂತ ಅಂದ್ಕೊತಾ ಇದ್ದೀನಿ ನಾನು. ನಾವು ಹೆಣ್ಮಕ್ಳು ನಮ್ಮ ಆರೋಗ್ಯನ ನಾವೇ ಕೇರ್ ಮಾಡಬೇಕು. ನಾವೇನಾದರೂ ಚೂರು ಮರ್ತೋದ್ವಿ ಅಂತ ಹೇಳಿದ್ರೆ ಎಲ್ಲನೂ ಮೆಸ್ಸಪ್ ಆಗಿಬಿಡುತ್ತಲ್ಲಪ್ಪ ಅಂತ ತುಂಬಾ ಬೇಸರ ಆಯಿತು. ನೀವು ಏನಾದರೂ 45 ಇಯರ್ಸ್ ಒಳಗಡೆ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ HPV ವ್ಯಾಕ್ಸಿನೇಷನ್ ಹಾಕ್ಕೊಂಡು ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ. ನಂತರ ಮರ್ವಿಗೆ ಬೀಳಬೇಡಿ. 2 ಡೋಸ್ ಆದರೂ ಆಗಿರಲಿ 3 ಡೋಸಸ್ ಆದರೂ ಆಗಿರಲಿ ಮಿಸ್ ಮಾಡದೆ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ನಾನು HPV ವ್ಯಾಕ್ಸಿನೇಷನ್ನು ಡೋಸೇಜ್ 1 ಮತ್ತು ಡೋಸೇಜ್ 2 ತೊಗೊಂಡಾಗ ಗೈನೋಕಾಲಜಿಸ್ಟು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಹೇಳಿದ್ದಾರೆ. ಇದರಿಂದ ಏನು ಬೆನಿಫಿಟ್ಸ್ ಅನ್ನೋದನ್ನು ಆ ವಿಡಿಯೋನೂ ಟ್ಯಾಗ್ ಮಾಡ್ತೀನಿ, ನಿಮಗೆ ಟೈಮ್ ಇದ್ದರೆ ಚೆಕ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ನನ್ನ ರೀತಿ ತಪ್ಪು ಮಾಡಬಾರ್ದು ಅಂತ ಹೇಳಿ ಈ ವ್ಲಾಗ್ನ ಮಾಡಿದ್ದೀನಿ. ಎಷ್ಟೇ ಕೆಲಸಗಳು ಬರ್ಬೋದು, ನಮ್ಮ ಆರೋಗ್ಯಕ್ಕಿಂತ ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ ನನಗನ್ಸುತ್ತೆ. ಡೆಫಿನೆಟ್ಲಿ ಪೋಸ್ಟ್ಮಾರ್ಟಮ್ ಆದಮೇಲೆ, ಅಂದರೆ ಮಗು ಹುಟ್ಟಿದ ಮೇಲೆ ಎಲ್ಲ ಹೆಣ್ಮಕ್ಳಿಗೂ ಮರ್ವ್ ಅನ್ನೋದು ಸಹಜ. ಬಟ್ ಈ ರೀತಿ ನಮ್ಮ ಆರೋಗ್ಯದ ಬಗ್ಗೆನೇ ನಾವು ಕಾಳಜಿ ಮಾಡಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ರಿಗ್ರೆಟ್ ಮಾಡಬೇಕಾಗತ್ತೆ. ಈ ವ್ಲಾಗು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.